ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ಕರೆಂಟ್ ಬಿಲ್ ವಿಚಾರ ವಿವಾದದ ರೂಪವನ್ನ ಇದು ಈಗ ತಾಳಿರುವಂಥದ್ದು. ದೇವರಾಯಪಟ್ಟಣದ ಕೆರೆಯಿಂದ ಒಂದು ಹನಿ ನೀರು ಕೂಡ ಮಠ ಬಳಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಕೂಡ 70 ಲಕ್ಷ ಕರೆಂಟ್ ಬಿಲ್. ಸಿದ್ಧಗಂಗಾ ಮಠದ ನೀರಿನ ಟ್ಯಾಂಕ್ ಕೂಡ ಖಾಲಿ. ಸರಬರಾಜು ಮಂಡಳಿಯಿಂದ ನಿರ್ಮಾಣವಾದ ಟ್ಯಾಂಕ್ ಕೂಡ ಖಾಲಿ ಹೊಡಿತಾ ಇದೆ. 5 ಕೋಟಿ ವೆಚ್ಚದ ಟ್ಯಾಂಕ್ ಕಸ ಕಡ್ಡಿಗಳಿಂದ ತುಂಬಿ ತುಳುಕ್ತಾ ಇದೆ. ಸಿದ್ಧಗಂಗಾ ಮಠದ ಬೆಟ್ಟದ ಮೇಲೆ ನಿರ್ಮಾಣವಾಗಿರುವಂತಹ ಟ್ಯಾಂಕ್ ಇದು. ಹೊನ್ನೇಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ಮಾತ್ರ ನೀರು ಸರಬರಾಜಾಗಿರುವಂಥದ್ದು. ಟ್ಯಾಂಕಿಗೆ ಇನ್ನೂ ನೀರೇ ಹರಿದಿಲ್ಲ. ಆದರೂ ಕೂಡ 70 ಲಕ್ಷ ಕರೆಂಟ್ ಬಿಲ್ ಅಂತೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಫಲಾನುಭವಿ ಅಲ್ಲದಿದ್ರೂ ಕೂಡ ಇವರು 70 ಲಕ್ಷ ಕರೆಂಟ್ ಬಿಲ್ ಹಾಕಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಟಿಬಿನವರು ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ಲನ್ನು ಕಟ್ಟುವಂತೆ ಕಳಿಸಿರುವಂಥ ಲೆಟರು ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂದರೆ, ಒಂದು ತೊಟ್ಟು ನೀರು ಕೂಡ ಸಿದ್ಧಗಂಗಾ ಮಠದ ಬೆಟ್ಟದ ಮೇಲಿರುವಂತಹ ಈ ಟ್ಯಾಂಕಿಗೆ ಬರ್ತಾ ಇಲ್ಲ. ಒಂದೇ ಒಂದು ತೊಟ್ಟು ನೀರು ಬರ್ತಾ ಇಲ್ಲ. ಆದರೂ ಕೂಡ 1 ವರ್ಷ ಆಯಿತು ಈ ಟ್ಯಾಂಕನ್ನು ರೆಡಿ ಮಾಡಿಬಿಟ್ಟು. ಅಂದರೆ ಅರ್ಬನ್ ವಾಟರ್ ಸಪ್ಲೈ ಅವರಿಂದ ಇದು ನಿರ್ಮಾಣ ಆಗಿರುವಂಥದ್ದು ಟ್ಯಾಂಕು. ಸಿದ್ಧಗಂಗಾ ಮಠದ ಏನೋ ದೇವರಾಯಪಟ್ಟಣ ಕೆರೆ ಇದೆ, ದೇವರಾಯಪಟ್ಟಣ ಕೆರೆಗೆ KDBನವರು ನೀರನ್ನು ಡಂಪ್ ಮಾಡಿರುವಂಥದ್ದು. ಅಲ್ಲಿಂದ ದೇವರಾಯಪಟ್ಟಣ ಕೆರೆಯಿಂದ ನೀರನ್ನು ಶುದ್ಧೀಕರಣ ಮಾಡಿ ಈ ಟ್ಯಾಂಕಿಗೆ ಬಿಡಬೇಕಾಗಿರೋದು ಅರ್ಬನ್ ವಾಟರ್ ಸಪ್ಲೈ ಅವರ ಒಂದು ಕೆಲಸ. ಆದರೆ ಈ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ. ಆ ಟ್ಯಾಂಕ್ ನಿರ್ಮಾಣ ಮಾಡಿ 1 ವರ್ಷ ಆಗಿದೆ. ಒಂದೇ ಒಂದು ತೊಟ್ಟು ನೀರು ಈ ಟ್ಯಾಂಕ್ನಲ್ಲಿಲ್ಲ. ಬರೀ ಕಸ ಕಡ್ಡಿಗಳೇ ಇದೆ. ಕಸ ಕಡ್ಡಿಗಳಿಂದ ತುಂಬಿ ತುಳುಕ್ತಾ ಇದೆ ನೀರು ಇದು ಟ್ಯಾಂಕು. ಹಾಗಾಗಿ ನೀರು ಮಾತ್ರ ಬಂದೇ ಇಲ್ಲ. ಆದರೆ KDBನವರು ಮಾತ್ರ 70 ಲಕ್ಷ ರೂಪಾಯಿ ನೀವು ಕಟ್ಟಬೇಕು ಬಿಲ್ಲನ್ನು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ತನಕ ಕೂಡ ಒಂದೇ ಒಂದು ತೊಟ್ಟು ನೀರನ್ನು ಸಿದ್ಧಗಂಗಾ ಮಠದವರು ಉಪಯೋಗ ಮಾಡಿಕೊಂಡಿಲ್ಲ. ಅದರಲ್ಲೂ ಕೂಡ ನೀರನ್ನು ಉಪಯೋಗ ಮಾಡಿಕೊಂಡಿದ್ದೇ ಹೌದಾದರೆ ನೀರಿನ ತೆರಿಗೆಯನ್ನು ಕಟ್ಬೋದು. ವಾಟ್ರ್ ಏನು ಟ್ಯಾಕ್ಸ್ ಇದೆ ಅದನ್ನು ಕಟ್ಬೋದು. ಆದರೆ ಕರೆಂಟ್ ಬಿಲ್ ಹೆಂಗೆ ಕಟ್ಟಬೇಕು ಎನ್ನುವಂಥದ್ದು ನೋಡ್ಬೋದು. ಇದು ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ದೊಡ್ಡ ಒಂದು ಟ್ಯಾಂಕ್ ಕಟ್ಟಿದ್ದಾರೆ ಏನು ನಗರ ನೀರು ಸರಬರಾಜು ಮಂಡಳಿಯಿಂದ. ಒಂದೇ ಒಂದು ತೊಟ್ಟು ನೀರು ಈ ಟ್ಯಾಂಕಲ್ಲಿ ಇಲ್ಲ. ಇನ್ನೂ ಒಂದು 15 ದಿನ 20 ದಿನ ಆಗುತ್ತಂತೆ ನೀರು ಬರೋಕ್ಕೆ. ಆಗಲೇ ಏಪ್ರಿಲ್ ತಿಂಗಳಲ್ಲೇ KDBನವರು 70 ಲಕ್ಷ ರೂಪಾಯಿ ಬಿಲ್ಲನ್ನು ಮಠಕ್ಕೆ ಕಳಿಸ್ತಾರೆ ಅಂದರೆ ಎಷ್ಟು ಹಾಸ್ಯಾಸ್ಪದವಾಗಿದೆ. ಇಲ್ಲಿ ಇಲಾಖೆಗಳ ನಡುವೆ ಕೋಆರ್ಡಿನೇಷನ್ ಸರಿಯಾಗಿ ಇಲ್ವಾ, ಅಥವಾ ಇವ್ರು ಬಂದು ಇಲ್ಲಿ ಖುದ್ದು ವೀಕ್ಷಣೆ ಮಾಡಿಬಿಟ್ಟು ಬಿಲ್ ಕೊಟ್ಟಿಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಪ್ರಶ್ನೆ ಎದುರಾಗುವಂಥದ್ದು ನೋಡ್ಬೋದು. ಇದು ಮಠದ ಮೇಲಿರುವಂಥ ಬೆಟ್ಟದ ಮೇಲಿರುವಂಥ ಟ್ಯಾಂಕು. ಹಿಂಗೆ ಕೆಳಗಡೆ ಹೋದರೆ ಮಠಕ್ಕೆ ನೋಡ್ಬೋದು. ಇದು ಇಲ್ಲಿ ನಮಗೆ ಕಾಣ್ತಾ ಇದೆ ಮಠ. ಈಗ ಮಠಕ್ಕೆ ನೀರು ಸಪ್ಲೈ ಆಗುವಂಥದ್ದು. ಕೇವಲ ಮಠ ಮಾತ್ರ ಅಲ್ಲ, ಅಲ್ಲಿ ಮಾರನಾಯಕನಪಾಳ್ಯ ಅಂತಿದೆ, ಅಲ್ಲೂ ಕೂಡ ಆ ಗ್ರಾಮಕ್ಕೂ ಕೂಡ ಇದೇ ನೀರು ಸಪ್ಲೈ ಆಗುವಂಥದ್ದು. ಆದರೆ ಅದು ಹೇಗೆ ಇನ್ನೂ ನಿರ್ಮಾಣದ ಹಂತದಲ್ಲಿ ಇದೆ. ಅದರ ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಕೂಡ ಇನ್ನೊಂದು ಟ್ಯಾಂಕ್ ರೆಡಿ ಆಗಬೇಕು. ಇನ್ನೊಂದು ಟ್ಯಾಂಕ್ ರೆಡಿ ಮಾಡಲಿಕ್ಕೆ ಈಗಾಗಲೇ ಕಾರ್ಮಿಕರೆಲ್ಲ ನಿಂತಿದ್ದಾರೆ ಇಲ್ಲಿ. ಇನ್ನೊಂದು ಇದು JJMನಲ್ಲಿ ನಿರ್ಮಾಣ ಆಗಬೇಕಾಗಿರುವಂಥ ಒಂದು ಟ್ಯಾಂಕು. 2 ಟ್ಯಾಂಕಿಂದ ಕೂಡ ಮಠಕ್ಕೆ ನೀರು ಹೋಗಬೇಕು ಮತ್ತು ಪಕ್ಕದ ಹಳ್ಳಿಗಳಿಗೂ ಕೂಡ ನೀರು ಹೋಗಬೇಕು. ಆದರೆ ಈಗ ಇದು ಮಾತ್ರ ಏನು ನಗರ ಏನು ಅರ್ಬನ್ ವಾಟರ್ ಸಪ್ಲೈ ಅವರಿಂದ ರೆಡಿಯಾಗಿ ನಿಂತಿದೆ. ಆದರೂ ಇದಕ್ಕೆ ಉದ್ಘಾಟನೆ ಭಾಗ್ಯ ಬಂದಿಲ್ಲ. ನೀರು ಒಂದು ತೊಟ್ಟು ನೀರು ಬಂದಿಲ್ಲ. ಇದನ್ನು ನೋಡದೇನೆ ಏಕಾಏಕಿಯಾಗಿ ಬಿಲ್ ಕಳಿಸಿರುವಂಥದ್ದು ನಿಜಕ್ಕೂ ಕೂಡ ಹಾಸ್ಯಾಸ್ಪದವಾಗಿರುವಂಥದ್ದು. ಯಾಕಂದರೆ ನೀರು ಉಪಯೋಗ ಮಾಡಲೇ ಇಲ್ಲ, ಒಂದು ತೊಟ್ಟು ನೀರು ಬಂದಿಲ್ಲ. ಆದರೂ 70 ಲಕ್ಷ ಬಿಲ್ ಕಟ್ಟಿ ಅಂತ KDBನವರು ಕಟ್ಟಿರುವಂಥದ್ದು ನಿಜಕ್ಕೂ ಹಾಸ್ಯಾಸ್ಪದ. ತುಮಕೂರಿನಿಂದ ಕ್ಯಾಮ್ರಾ ಪರ್ಸನ್ ಕುಮಾರ್ ಹಬ್ಬನ್ಗಡ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ. ನೀರನ್ನ ಬಳಕೆ ಮಾಡದೇನೆ ಕರೆಂಟ್ ಬಿಲ್ ಅನ್ನು ಕೊಡಲಾಗಿದೆ 70 ಲಕ್ಷ. ಇದು ಅಧಿಕಾರಿಗಳ ಮಟ್ಟದಲ್ಲಾದಂತಹ ಎಡವಟ್ಟು ಅಥವಾ ಸರ್ಕಾರದ ಮಟ್ಟದಲ್ಲಾದಂತಹ ಎಡವಟ್ಟು ಅನ್ನೋದು ಗೊತ್ತಾಗಬೇಕಿದೆ. ರಾಜ್ಯ ಸರ್ಕಾರ ಏನೋ ಕೊಟ್ಟಿರೋ ನೋಟಿಸನ್ನು ವಾಪಸ್ ಪಡೆದುಕೊಂಡಿದೆ. ಬಟ್ ಈ ವಿಚಾರದಲ್ಲಿ ಮತ್ತೇನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.